ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅನದರ್ ಡೇ ವಿತ್ ಸುಮಾ. ಸೊ ನಾನು ಇವತ್ತು ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಹತ್ರ ಇರೋವಂಥ ಬುಕ್ಸ್ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ನಾನು ರ್ಯಾಕಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಗಜಿಬಿಜಿ ಆಗಿಬಿಟ್ಟಿದೆ. ಸೊ ಎಲ್ಲ ಕ್ಲೀನ್ ಮಾಡ್ದಂಗೂ ಆಗುತ್ತೆ, ಮತ್ತು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಂಗೂ ಆಗುತ್ತೆ ಏನೇನು ಬುಕ್ಸ್ ಇದೆ ನನ್ನ ಹತ್ರ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ನನಗೆ ಈ ಕಾದಂಬರಿ ಓದೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನೂ ಕೆಲವೊಂದು ಥರ ಬುಕ್ಸ್ ಇಷ್ಟ ಆಗುತ್ತೆ. ತೋರಿಸ್ತೀನಿ ಬನ್ನಿ ನಿಮಗೆ ಯಾವ್ಯಾವ ಥರ ಬುಕ್ಸ್ ಇದೆ ಅಂತಂದ್ಬಿಟ್ಟು. ಸಿಕ್ಕಾಪಟ್ಟೆ ಇದೆ. ನನಗೆ ಹೆಜ್ಜಿ ರಾಧಾದೇವಿಯವ್ರದ್ದು ಕಾದಂಬರಿಗಳು ತುಂಬ ಇಷ್ಟ ಆಗುತ್ತೆ. ಆಮೇಲೆ ಡಾಕ್ಟರ್ KN ಗಣೇಶಯ್ಯ ಅವ್ರದ್ದು ಬುಕ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ, ಇದು ಲೂಯಿ ಹೇ ಅವರ ಹೀಲ್ ಯುವರ್ ಬಾಡಿ ಅಂತಂದ್ಬಿಟ್ಟು ಈ ಬುಕ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದರಲ್ಲಿ ನಮಗೆ ಏನು ಕಾಯಿಲೆ ಬರುತ್ತೆ ಅದನ್ನು ನಾವು ಪಾಸಿಟಿವ್ ಅಫರ್ಮೇಷನ್ಸಿಂದ ಹೀಲ್ ಮಾಡ್ಕೋಬೋದು ಅನ್ನೋದನ್ನು ಈ ಬುಕ್ಕಲ್ಲಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಪ್ರತಿಯೊಂದು ಕಾಯಿಲೆಗೂ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಿಮಗೆ ಸೋರ್ ಥ್ರೋಟ್ ಏನಕ್ಕಾಗುತ್ತೆ? ಹೋಲ್ಡಿಂಗ್ ಅನ್ ಆ್ಯಂಗ್ರಿ, ಕೋಪನ ಜಾಸ್ತಿ ಹೊತ್ತು ತಡ್ಕೊಂಡಿದ್ರೆ ಸೋರ್ ಥ್ರೋಟ್ ಅದಕ್ಕೇನು ಅಫರ್ಮೇಷನ್ಸ್ ಕೊಡಬೇಕು ಅದನ್ನು ಕೂಡ ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಆ ಥರ ಎಲ್ಲ ಕಾಯಿಲೆಗೂ ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ. ಅದನ್ನು ಫಾಲೋ ಮಾಡಿದ್ರೆ ಅಂದರೆ ಪಾಸಿಟಿವ್ ಅಫರ್ಮೇಷನ್ಸ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಹೆಜ್ಜಿ ರಾಧಾದೇವಿಯವ್ರದ್ದೊಂದು ಕಾದಂಬರಿ, ಇದು ಪುರಂದರದಾಸರ ಕೀರ್ತನೆಗಳು. ನಂಗೆ ತುಂಬ ಇಷ್ಟ ಆಗುತ್ತೆ. ಪುರಂದರದಾಸರ ಕೀರ್ತನೆ, ಕನಕದಾಸರ ಕೀರ್ತನೆ ಕೇಳೋಕ್ಕೂ ಚೆನ್ನಾಗಿರುತ್ತೆ, ಓದೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಇದು ಇಸ್ಕಾನಲ್ಲಿ ತೊಗೊಂಡಿದ್ದ ಬುಕ್ಕು, ಕಮಿಂಗ್ ಬ್ಯಾಕ್ ಅಂತ. ಆಮೇಲೆ ಇದು ನೋಡಿ, ಕನಕಾಧಾರ ಸ್ತೋತ್ರ. ನಿಮ್ಗೆ ಗೊತ್ತಿರ್ಬೋದು, ಶಂಕರಾಚಾರ್ಯರು ರಚಿಸಿರುವಂಥ ಕನಕಾಧಾರ ಸ್ತೋತ್ರ. ಸೊ ಈ ಬುಕ್ಕನ್ನ ತೊಗೊಂಡಿದ್ದೀನಿ. ಇದು ಗೊತ್ತಿರ್ಬೋದು ನಿಮಗೆ, ಇದನ್ನು ಪೂಜೆ ಮಾಡೋದ್ರಿಂದ ಧನ ಕನಕ ಐಶ್ವರ್ಯ ಆಯಸ್ಸು ಎಲ್ಲ ಬರುತ್ತೆ ಅಂತ. ಸೊ ಇನ್ನೊಂದು ಪುರಂದರದಾಸರ ಪದಗಳು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಯೂಟ್ಯೂಬಲ್ಲಿ ಅಥವಾ ಮ್ಯೂಸಿಕ್ಕಲ್ಲಿ ರಾಜ್ಕುಮಾರ್ ಅವರು ಹಾಡಿರುವಂಥ ಪುರಂದರದಾಸರ ಕೀರ್ತನೆ ಕೇಳಿ, ಸಖತ್ತಾಗಿರುತ್ತೆ. ಇದು ಒಡಲಾಳ ಮತ್ತು ಇತರ ಕಥೆಗಳು, ಸಿದ್ಧಲಿಂಗಯ್ಯ ಅವ್ರದ್ದು, ದೇವನೂರು ಮಹಾದೇವ ಅವ್ರದ್ದು. ಆಮೇಲೆ ಅನುಪಮ ನಿರಂಜನ ಅವರ ದಿನಕ್ಕೊಂದು ಕತೆ. ಅನುಪಮ ನಿರಂಜನ ಅವ್ರ ಬುಕ್ಸು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ನೋಡಿ ಏನೇನೋ ಕಾದಂಬರಿಗಳಿದೆ. ಆ ಕಾದಂಬರಿಗಳೆಲ್ಲ ನನಗೆ ಸಿಗೋದೇ ಇಲ್ಲ ಇವಾಗ. ಸಪ್ನ ಬುಕ್ ಹೌಸ್ಗೆ ಹೋದರೂ ಕೂಡ ನಮಗೆ ಸಿಗೋದಿಲ್ಲ. ಎಷ್ಟೋ ಕಾದಂಬರಿಗಳು ಸಿಗೋದಿಲ್ಲ ಅನುಪಮ ನಿರಂಜನ ಅವ್ರದ್ದು. ಲೈಬ್ರರಿಗೆ ಹೋಗಿದ್ರೆ ಸಿಗ್ಬೋದೇನೋ, ಬಟ್ ನಾನು ಹುಡುಕಿದ್ದೀನಿ, ಸಿಕ್ಕಿಲ್ಲ. ಅದಾದಮೇಲೆ ನನ್ನ ಪಾಸ್ಬುಕ್ ಅದರಲ್ಲೇ ಮಿಸ್ ಆಗ್ಬಿಟ್ಟಿತ್ತು. ಸೊ ಅದನ್ನು ಎತ್ತಿಟ್ಟೆ. ಇದು ಒಗಟುಗಳು ಬುಕ್ಕು. ಇದರಲ್ಲಿ ಎಷ್ಟೊಂದು ಒಗಟಿದೆ ಅಂದರೆ, ಒಗಟಿಗಿದೆ, ಆನ್ಸರು ಇದೆ. ಇದು ನೋಡಿ, ರಾಬಿನ್ ಶರ್ಮಾ ಅವ್ರದ್ದು ಡೈಲಿ ಇನ್ಸ್ಪಿರೇಷನ್ ಕೋಟ್ಸ್ ಅಂತಂದ್ಬಿಟ್ಟು. ಸೊ ನಾನು ವ್ಲಾಗ್ ಮಾಡ್ತಾರ ಬಂದುಬಿಟ್ಟು ಸೊ ಏಪ್ರಿಲ್ 28. ಸೊ 28ಕ್ಕೆ ಏನು ಅಫರ್ಮೇಷನ್ಸ್ ಇದೆ ಅಂತ ಹೇಳ್ತೀನಿ ನೋಡಿ. Life wants you to win. Did you know that? You just need to get out of your own way to figure out the rules to the game as quickly as you can. And learning the rules of the game takes some effort, deep thinking in silent places, and genuine willingness to be a philosopher. So ಅದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಅದ್ರ ಮೀನಿಂಗೇ ಬೇರೆ. ಇದೊಂದು ಬುಕ್ ಇದೆ ನನ್ನ ಹತ್ರ, ಸಂಜೆ ತಿಂಡಿ ತಿನಿಸಿಗಳು ಅಂತಂದ್ಬಿಟ್ಟು, ಭಾಗ 1, ಶ್ರೀಮತಿ ವಾಣಿ ರವಿಶಂಕರ್ ಅವ್ರದ್ದು. ಸೊ ಇದರಲ್ಲಿ ಎಷ್ಟೊಂದು ಥರ ಸ್ನ್ಯಾಕ್ಸ್ ಐಟಮ್, 250 ಐಟಮ್ಸ್ ಆಫ್ ಸ್ನ್ಯಾಕ್ ವೆರೈಟೀಸ್ ಇದೆ. ಅದರಲ್ಲಿ ನಾನು 2 ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಸೊ ಫ್ರೀ ಇದ್ದಾಗೆಲ್ಲ ಟ್ರೈ ಮಾಡ್ತೀನಿ, ಆದಾಗ ನಿಮ್ಮ ಹತ್ರನೂ ಶೇರ್ ಮಾಡ್ಕೊತೀನಿ. ಸೊ ಅದೊಂದು. ಇದು ಬಂದು ಶ್ರೀ ರವಿಶಂಕರ್ ಅವ್ರದ್ದು ದೇವರು ವಿನೋದ ಪ್ರಿಯ ಅಂತ. ಇದು ನನ್ನ ಬುಕ್ಕಲ್ಲ, ಇದು ನಮ್ಮ ಅಣ್ಣನ ಬುಕ್ಕು, ಅವನಿಗೆ ವಾಪಸ್ ಕೊಡಬೇಕು. ಸೊ ಅದಾದಮೇಲೆ ಆಸನ ಪ್ರಾಣಾಯಾಮ ಮುದ್ರಾ ಬಂಧನ ಸ್ವಾಮಿ, ಈ ಬುಕ್ ಇದೆ ನನ್ನ, ಸತ್ಯಾನಂದ ಸರಸ್ವತಿ ಅವ್ರದ್ದು ಬುಕ್ ಇದೆ ನನ್ನ ಹತ್ರ. ಈ ಬುಕ್ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೆ, ಯೋಗ ಕ್ಲಾಸ್ಗೆ ಹೋಗ್ತಿದ್ದೆ. ಆಗ ಅಲ್ಲಿ ನಿಮ್ಗೆ ಗೊತ್ತು, ಹೆಂಗೆ ಹೇಳ್ಕೊಡ್ತಾರೆ ಇನ್ಹಲೇಷನ್ ಎಕ್ಸಲೇಷನ್ ಎಲ್ಲ ಅಂತಂದ್ಬಿಟ್ಟು. ಸೊ ಈ ಬುಕ್ಕಲ್ಲಿ ಹೆಂಗೆ ಅಂದರೆ, ಯಾವುದೇ ಒಂದು ಆಸನ ಇದ್ರೂ ಅದನ್ನು ಹೆಂಗೆ ಮಾಡಬೇಕು, ಸ್ಟಾರ್ಟಿಂಗ್ ಪೊಸಿಷನಿಂದ ಎಂಡಿಂಗ್ ಪೊಸಿಷನ್ವರೆಗೂ ಹೆಂಗೆ ಮಾಡಬೇಕು, ಯಾವ ಥರ ಬ್ರೀತಿಂಗ್ ಮಾಡಬೇಕು, ಮತ್ತು ಯಾರು ಮಾಡಬಾರ್ದು ಅನ್ನೋದು ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಬುಕ್ ಒಂದು ತೊಗೊಂಡೆ. ಮತ್ತು ಇದು ಪತಂಜಲಿ ಯೋಗ ಸೂತ್ರ. ಸೇಮ್ ನಾನು ಯೋಗ ಕ್ಲಾಸ್ಗೆ ಹೋಗೋವಾಗ ಯೋಗ ಸೂತ್ರ ಹೇಳ್ಕೊಡ್ತಾಯಿದ್ರು. ಸೊ ಅದರಲ್ಲಿ ಇಷ್ಟ ಆಗಿ ಈ ಬುಕ್ ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಬುಕ್ ಇದೆ ನೋಡಿ, ದ ಮೋಸ್ಟ್ ಬ್ಯೂಟಿಫುಲ್ ಬುಕ್ ಇದು, ದ ವೆಲ್ತ್ ಮನಿ ಕೆನಾಟ್ ಬೈ, ರಾಬಿನ್ ಶರ್ಮಾ ಅವ್ರದ್ದು. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಈ ಬುಕ್ಕನ್ನ ಓದಿ ಇದರಲ್ಲಿರೋ ಚಾಪ್ಟರ್ಸ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ, ನಾವು ಅದನ್ನು ಅಳವಡಿಸ್ಕೊಂಡ್ರೆ
ನಿಜವಾಗ್ಲೂ ನಾವು ಲೈಫಲ್ಲಿ ಉದ್ಧಾರ ಆಗ್ತೀವಿ ಅಂತ ಅನಿಸುತ್ತೆ ನನಗೆ. ಇದರಲ್ಲಿ 7 ಅಥವಾ 8 ಥರದ್ದು ಇದೆ. ಸಂಪತ್ತಿನ 5ನೇ ರೂಪ, ಸಂಪತ್ತಿನ 6ನೇ ರೂಪ. ಸೊ ಎಲ್ಲ ಇದೆ. ಒಬ್ಬ ಮನುಷ್ಯ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ, ಅಥವಾ ಅವ್ನು ಬೆಳಿಬೇಕು ಅಂತಂದರೆ ಅವ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್, ಅವ್ನ ವರ್ಕ್ ಎಷ್ಟು ಇಂಪಾರ್ಟೆಂಟ್, ಅವ್ನ ಎನ್ವೈರನ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಅವ್ನು ಯೋಚನೆ ಮಾಡೋ ರೀತಿ ಎಷ್ಟು ಇಂಪಾರ್ಟೆಂಟ್, ಎಲ್ಲ ಸಹ ಈ ಬುಕ್ಕಲ್ಲಿದೆ. ಸೊ ಇನ್ನೂ ಒಂದು ವಿಡಿಯೋ ಇದೆ, ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ವೇಟ್ ಫಾರ್